ರಾಜಧಾನಿಯಲ್ಲಿ ಬಿಎಂಟಿಸಿ ಬಸ್ಗಳಿಗೆ ಏನಾಗಿದೆ? ಬೆಂಗಳೂರಿನ ಪಾಲಿಕೆ ಯಮನಾಗಿರುವಂತಹ ಬಿಎಂಟಿಸಿ ಬಸ್. ರಾಜಧಾನಿಯಲ್ಲಿ ಬಿಎಂಟಿಸಿ ಆಕ್ಸಿಡೆಂಟ್ ರೇಟ್ಗಿಲ್ಲ ಬ್ರೇಕ್. ಆಕ್ಸಿಡೆಂಟ್ ಎಲ್ಲಾ ಕಡೆಯಲ್ಲೂ ಕೂಡ ಈ ಒಂದು ಆಕ್ಸಿಡೆಂಟ್ ಅಂತ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಬಹಳ ಹೆಚ್ಚಾಗಿದೆ. ಬಿಎಂಟಿಸಿ ಅವರಿಗೆ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಆಗಿದೆ. ಈಗ ಒಂದು ಆಕ್ಸಿಡೆಂಟ್ ಆಯ್ತು ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಡ್ರೈವರು ಹೋಗಿ ಗುದ್ದದ, ಯಾರಿಗೋ ಒಂದು ಗುದ್ದದ. ನನಗಿದೊಂದು ಡೌಟ್ ಇದೆ, ಗುದ್ದದ, ಆಕ್ಸಿಡೆಂಟ್ ಆಯ್ತು, ಸಾವಾಯ್ತು, ಆಮೇಲೆ ಏನ್ ಮಾಡ್ತೀರಾ? ಬಿಎಂಟಿಸಿ ಬಸ್ ಡ್ರೈವರ್ನ ಏನ್ ಮಾಡ್ತೀರಾ? ಎಷ್ಟು ದಿನ ಅಂತ ರಜೆ ಕಳಿಸ್ತೀರಾ? ಅಥವಾ ತೆಗೆದು ಹಾಕಿದ್ಮೇಲೆ ಮತ್ತೆ ತೆಗೆದುಕೊಳ್ಳಲ್ವಾ ಅವ್ರನ್ನ? ಅವ್ರ ಮೇಲೆ ಏನಾಗುತ್ತೆ? ಕೇಸ್ ಆಕ್ಷನ್ ಆಗುತ್ತಾ? ಏನಾಗುತ್ತೆ? ಹೆಂಗ್ ಬೇಕೋ ಹಂಗೆ ಗಾಡಿ ಓಡಿಸ್ತಿದ್ದೀರಾ ಬಿಎಂಟಿಸಿ ಅವರು, ನೋಡ್ತಾ ಇದ್ದೀವಿ ಇಲ್ಲಿ. ಕೆಎಸ್ಆರ್ಟಿಸಿ ಆದ್ರೂ ಓಕೆ, ಬಿಎಂಟಿಸಿ ರಾಜಧಾನಿಯಲ್ಲಿ ಯಾವ ರೀತಿಯಾಗಿ ಬಸ್ ಓಡಿಸ್ತಿದ್ದೀರಾ? ಕಾಮನ್ ಸೆನ್ಸ್ ಐತಾ ಏನು ಕತೆ? ಎಷ್ಟು ಆಕ್ಸಿಡೆಂಟ್ ಬೇಕ್ರಿ? ಅಲ್ಲೊಂದು ವಿಡಿಯೋ ನೋಡಿದೆ, ತುಂಬಾ ಹಿಂದಿನ ವಿಡಿಯೋ, ಇದು ಈಗ ಪ್ರಸ್ತಾಪ ಮಾಡಬೇಕು. ಬಿಎಂಟಿಸಿ ಬಸ್ಸು ಬರ್ತಾ ಇದೆ, ಮಹಿಳೆ ಜಗಳ ಮಾಡಕ್ಕೆ ಅಂತ ನಿಂತ್ಕೊಂಡಿದ್ದಾಳೆ ಬಿಎಂಟಿಸಿ ಬಸ್ ಡ್ರೈವರ್ ಹತ್ರ. ಅವನು ನೋಡೇ ಇಲ್ಲ, ಹಂಗೆ ತಗೊಂಡು ಹೋಗ್ತಾ ಇದ್ದಾನೆ. ಏನು ಕಾಮನ್ ಸೆನ್ಸ್ ಇಲ್ಲ ನೋಡಿ. ಅಲ್ಲಿ ದೃಶ್ಯ ನೋಡಿ ಯಾವ ರೀತಿಯಾಗಿ ಕಾರುಗಳು ಜಖಮ್ ಆಗಿದೆ, ಒಂದು ವಿದ್ಯಾರ್ಥಿನಿಯ ಸಾವಾಗಿದೆ. ಬಿಎಂಟಿಸಿ ಚಾಲಕರು ಏನ್ ಮಾಡ್ತಾ ಇರ್ತೀರಿ? ಎಲ್ಲಿ ನೋಡ್ತಾ ಇರ್ತೀರಾ? ಇದಕ್ಕೆ MD ಏನಂತ ಉತ್ತರವನ್ನು ಕೊಡ್ತೀರಾ? ಸಚಿವರೇ, ಏನಿದು ಕತೆ? ಏನಿದು? ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಂತಹ ದೃಶ್ಯ ಈಗ ನೋಡ್ತಾ ಇದ್ದೀರಾ ನೀವು. ಸ್ಕೂಲ್ಗಳಿಗೆ ಮಕ್ಕಳನ್ನ ಕಳಿಸ್ಬೇಕು ಅಂದ್ರೆ ಪೇರೆಂಟ್ಸ್ ಭಯ ಪಡುವ ರೀತಿ ಆಗ್ಬಿಟ್ಟಿದೆ. ಬಿಎಂಟಿಸಿ ಡ್ರೈವರ್ಸ್ಗಳಿಗೆ ಕಡಿವಾಣ ಯಾಕ್ರಿ ಹಾಕಲ್ಲ ನೀವು? ನಾಚಿಕೆ ಆಗ್ಬೇಕು. ಇವತ್ತಿನ ಒಂದೇ ಕಾರಣ, ಇವತ್ತಿನ ಒಂದೇ ಘಟನೆ ಅಂದ್ರೆ ಇಷ್ಟೊಂದು ಮಾತಾಡೋದಿಲ್ಲಾಗಿತ್ತು ನಾನು. ಅಯ್ಯೋ ಅಪಘಾತವಾಗೋಯ್ತು, ಆಕಸ್ಮಿಕ. ಇದ ಆಕಸ್ಮಿಕ ಅಲ್ಲ. ಯಾವಾಗ ನೋಡು ಬಿಎಂಟಿಸಿ ಬಸ್ ಅಲ್ಲಿ ಏನೋ ಒಂದು ಆಗ್ತಾ ಇರುತ್ತೆ, ಏನೋ ಒಂದು. ರಾಜಧಾನಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳಿಗೆ ಏನಾಗಿದೆ? ಬೆಂಗಳೂರಿನ ಪಾಲಿಕೆ ಯಮನಾದಂತಹ ಬಿಎಂಟಿಸಿ ಬಸ್. ರಾಜಧಾನಿಯಲ್ಲಿ ಬಿಎಂಟಿಸಿ ಆಕ್ಸಿಡೆಂಟ್ಗಳ ರೇಟ್ ಕಡಿಮೆ ಆಗ್ತಾ ಇಲ್ಲ. ನಾಚಿಕೆ ಆಗ್ಬೇಕು. ಎಷ್ಟು ಜನರ ಜೀವ ಹೋಗ್ಬೇಕ್ರಿ? ಇನ್ನು ಅಸಮರ್ಥರನ್ನು ತೆಗೆದು ಬಿಸಾಕ್ರಿ. ಫಸ್ಟಿಗಿಂತ ಮತ್ತೆ ಲೈಸೆನ್ಸ್ ಕೊಡೋ ಥರ ಅವ್ರನ್ನ ಕರ್ಕೊಂಡು ಗಾಡಿ ಇಟ್ಕೊಂಡು ಡ್ರೈವಿಂಗ್ ಮಾಡಿ ನೋಡಿ ಒಂದ್ಸಲ. ಹೆಂಗೆ ಬೇಕೋ ಹಂಗೆ ಆಕ್ಸಿಡೆಂಟ್ ಆಗ್ತಾ ಇದೆ ಬೆಂಗಳೂರಲ್ಲಿ. ಅಷ್ಟು ವರ್ಷ ಅಪ್ಪ ಅಮ್ಮ ಅಂದಿರು ಬೆಳೆಸಿರ್ತಾರೆ ಮಕ್ಕಳನ್ನ, ಹೆಂಗೆ ಹೊಟ್ಟೆ ಉರಿಬೇಡ ಅವರಿಗೆ. ಡ್ರೈವರ್ಗಳಿಗೆ ತರಬೇತಿ ನೀಡಿದ್ರೂ ಕೂಡ ನಿಲ್ಲದಂತಹ ಆಕ್ಸಿಡೆಂಟ್ ರೇಟ್. ಒಂದೇ ದಿನ ಬೆಂಗಳೂರಿನಲ್ಲಿ 2 ಬಿಎಂಟಿಸಿ ಬಸ್ ಅಪಘಾತ. ಬಿಎಂಟಿಸಿ ಬಸ್ಗೆ ಇನ್ನೆಷ್ಟು ಮಂದಿ ಬಲಿಯಾಗಬೇಕು? ಒಂದು ಕೆಲಸ ಮಾಡಿ, ಆ ಬಿಎಂಟಿಸಿ ಡ್ರೈವರ್ಸ್ ಏನಿದ್ದಾರೆ ಅವ್ನು ಕರ್ಕೊಬನ್ನಿ, ಒಂದು ಬಸ್ ತಗೊಳ್ಳಿ. ಗ್ರೌಂಡ್ ಎಲ್ಲ ಇರ್ತಾವಲ್ಲ, ಈ ನಾವೆಲ್ಲ ಹೋದಾಗ ಗಾಡಿ ಹೆಂಗೆ ಓಡಿಸ್ತೀರಾ ನೋಡೋಣ ಅಂತ ಹೇಳಲ್ವಾ, ಹಂಗೆ ಆ ಗ್ರೌಂಡಿಗೆ ಕರ್ಕೊಂಡೋಗಿ. ಹೆಂಗೆ ಗಾಡಿ ಓಡಿಸ್ತಾರೆ, ಹೆಂಗೆ ಕಟ್ಟು ಮಾಡ್ತಾರೆ, ಹೆಂಗೆ ತಿರುವಲ್, ಹೆಂಗೆ ಯಾವ ರೀತಿಯಾಗಿ ತಿರುಪ್ತಾರೆ ಡ್ರೈವಿಂಗ್ ಇದನ್ನ ಅಂತ ಹೇಳಿ ನೀವೇ ನೋಡಿ. ಒಂದು ಕ್ಲಾರಿಟಿ ಬರುತ್ತೆ, ಎಷ್ಟೋ ಜೀವಗಳಾದರೂ ಉಳಿಯುತ್ತೆ. ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಎಷ್ಟರದ್ದು ಇದು? 3-4 ತಿಂಗಳದಲ್ಲೇ ಇದು ಎಷ್ಟು ಅಪಘಾತ ಅಂತ ಗೊತ್ತಾ ನಿಮಗೆ? 9 ವರ್ಷದ ಬಾಲಕಿಯನ್ನು ಬಲಿ ಪಡೆದುಕೊಂಡಿದೆ. ಹೆಂಗೆ ಶಾಲೆಗಳಿಂದೆಲ್ಲ ಬಿಟ್ಟು ಮನೆ ಕರ್ಕೊಂಡು ಬರೋದು ಮಕ್ಕಳನ್ನ? ಬಿಎಂಟಿಸಿ ಬಸ್ ಡ್ರೈವರ್ ಎಡವಟ್ಟಿನಿಂದ 9 ವಾಹನಗಳು ಡಿಕ್ಕಿ ಆಗಿದೆ. ಸರಣಿ ಅಪಘಾತ. ಬಿಎಂಟಿಸಿ ಚಾಲಕ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಬೇಜವಾಬ್ದಾರಿತನದ ಪರಮಾವಧಿ.
ರಾಜಾಜಿನಗರ ಹಾಗೂ ಚಿನ್ನಸ್ವಾಮಿ ಆಗಿರುವಂಥದ್ದು ಘಟನೆ. ಕಾಮನ್ ಸೆನ್ಸ್ ಆಯ್ತಾ? ತಲೆಯಲ್ಲಿ ಏನೋ ತುಂಬ್ಕೊಂಡಿರ್ತೀರ? ಹೆಂಡತಿ ಬೈದಿದ್ದೇನಾದ್ರು ಹೇಳ್ಬಿಟ್ಟು ತಲೆಯಲ್ಲಿ ತುಂಬ್ಕೊಂಡ್ಬಂದ್ಕೊಂಡು ಈ ರೀತಿ ಮಾಡ್ತೀರಾ? ಅವನ್ ಚಾಲಕ ಗಾಡಿ ಬಿಟ್ಬಿಟ್ಟು ಪರಾರಿ. 9 ಗಾಡಿ ಜಖಮ್ ಆಗಿದೆ, ಆ ಮಗು ಸಾವಾಗಿದೆ. ಏನ್ ಹೇಳೋಣ? ಈಗ ನೀವು ಅಮಾನತು ಮಾಡ್ತೀರಾ, 5 ತಿಂಗಳನೋ 6 ತಿಂಗಳನೋ ಆಗತ್ತೆ. ಅರ್ಜೆಂಟ್ ಗಾಡಿ ಎತ್ತಬೇಕಾಗುತ್ತೆ, ಅವ ಕರ್ಸ್ಕೊಳಲ್ವಾ? ನಂಗೆ ಗೊತ್ತಿದೆ ಇದು ಕತೆ. 1 ವರ್ಷ ಆದ್ಮೇಲೆ ಯಾವ್ದೋ ಒಂದು ಅರ್ಜೆಂಟ್ ಇರುತ್ತೆ, ಬಂದ್ಬಿಡ ಗಾಡಿ ಯಾರು ಇಲ್ಲ, ಬಂದ್ಬಿಡು. ಏನದು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.